ಮಂಡ್ಯದಲ್ಲಿ ಕದಲೂರು ಉದಯ್ ಮತ್ತು ರವೀಂದ್ರ ಶ್ರೀಕಂಠಯ್ಯ ನಡುವಿನ ಒಂದು ವಾಗ್ಯುದ್ಧ ಇನ್ನೂ ಕೂಡ ಮುಂದುವರಿತಾ ಇದೆ. ಅದರಲ್ಲೂ ಕೂಡ ಗಂಡಸುತನ ಅನ್ನುವಂತಹ ಒಂದು ಪದವನ್ನ ಇಟ್ಕೊಂಡು ಸಾಕಷ್ಟು ತಾರಕಕ್ಕೇರಿದೆ ಇವರ ಇಬ್ಬರ ನಡುವಿನ ಒಂದು ವಾಗ್ಯುದ್ಧ. ಮಂಡ್ಯ ಜೆಡಿಎಸ್ನಲ್ಲಿ ಗಂಡಸರಿಲ್ವಾ ಅಂತ ಹೇಳಿ ಶಾಸಕ ಉದಯ್ ಮಾತಾಡಿದ್ರು. ಶ್ರೀಲಂಕಾ ಗೋವಾಗೆ ಹೋಗಿ ಗಂಡಸ್ತನ ಕಳ್ಕೊಂಡಿರ್ಬೇಕು ಅಂತಲೂ ಕೂಡ ಮಾತನಾಡಿದ್ರು. ಸೊ ಹಾಗಾಗಿ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ರವೀಂದ್ರ ಮಾತಿಗೆ ಈಗ ಕದಲೂರು ಉದಯ್ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ. ರವೀಂದ್ರ ಮಾತಿಗೆ ತಿರುಗೇಟು ಕೊಟ್ಟಿರುವಂತಹ ಉದಯ್ ಮನೆಯಲ್ಲೇ ಗಂಡಸ್ತನ ಕಳ್ಕೊಂಡಿರ್ಬೇಕು ಅಂತ ಹೇಳಿ ಉದಯ ಮಾತಾಡಿದ್ದಾರೆ. ಮನೆ ಉದಯ್ ಏನ್ ಮಾತಾಡಿದ್ರು, ಅದಕ್ಕೆ ರವೀಂದ್ರ ಅವ್ರು ಏನ್ ತಿರುಗೇಟು ಕೊಟ್ಟಿದ್ದಾರೆ, ಮತ್ತೆ ಅದಕ್ಕೆ ಕೌಂಟರ್ ಆಗಿ ಉದಯ್ ಏನ್ ಮಾತಾಡಿದ್ದಾರೆ ನೋಡೋಣ. ನಮ್ಮಲ್ಲಿ ಯಾರು ಗಂಡಸರಿಲ್ವಂತ, ಅಭ್ಯರ್ಥಿಗಳಿಲ್ವಂತ, ಯಾಕೆ ಯಾವುದೋ ಬೇರೆ ಜಿಲ್ಲೆಯವರು ಯಾರೋ ಯಾಕೆ ಬರಬೇಕು, ನಿಂತ್ಕೊಳ್ಳಿ ನಮ್ಮಲ್ಲಿ ಅವ್ರಿಗೆ ಸಮರ್ಥರಿಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ, ಕಾರ್ಯಕರ್ತರೇ ಇಲ್ವಾ ಜೆ ಡಿ ಎಸ್ ಪಕ್ಷದಲ್ಲಿ ಆಗಿದ್ರೆ, ಲೀಡ್ರ್ ಮಕ್ಕಳೇ ಬರಬೇಕಾ, ಎಲ್ಲ ಲೀಡ್ರ್ ಕುಟುಂಬಸ್ಥರೇ ಬರಬೇಕಾ, ಸ್ಥಳೀಯರಿಗೆ ಅವಕಾಶ ಕೊಡಿ, ಸ್ಥಳೀಯರಿಲ್ವಾ ಕಾರ್ಯಕರ್ತರು. ಇವತ್ತೇನಾದ್ರೂ ನಮ್ಮ ಜಿಲ್ಲೆ ಉಳಿಬೇಕಾದ್ರೆ, ರೈತರು ಉಳಿಬೇಕಾದ್ರೆ ನಮ್ಮ ಕುಮಾರಣ್ಣ ಅನಿವಾರ್ಯ ಇದ್ದಾರೆ. ಅದೇನೋ ಗಂಡಸ್ತನ ಗಿಂಡಸ್ತನ ಅಂತೆಲ್ಲ ಯಾರ್ಯಾರೋ ಮಾತಾಡಿದ್ರು. ಪಾಪ ಎಲ್ಲಿದ್ರೋ ಇವರೆಲ್ಲ, ಎಲ್ಲಿತ್ತೋ ಇವರು ಗಂಡಸ್ತನ. ಪಾಪ ಎಲ್ಲಿ ಶ್ರೀಲಂಕಾದಲ್ಲೋ ಗೋವಾದಲ್ಲೋ ತುಂಬಾ ಕಳ್ಕೊಂಡ್ಬಿಟ್ಟಿರ್ಬೇಕು ಗಂಡಸ್ತನ. ಇಲ್ಲಿ ಮಂಡ್ಯ ಗಂಡಸರು ಅಂದ್ರೆ ಏನು ಅಂತ ಈ ಸಲ ಚುನಾವಣೆಗೆ ತೋರಿಸ್ತಾರೆ. ಕಾಯ್ತಾ ಇರಿ, ಉತ್ತರ ಬರುತ್ತೆ. ಮುಂದೊಂದು ಚುನಾವಣೆಯಲ್ಲಿ ತಾವು ನಿಂತ್ಕೊಳ್ಳಿ. ಮದ್ದೂರಿನಲ್ಲಿ ಸುಸಂಸ್ಕೃತವಾದವರು ಯಾರನ್ನಾರ ಒಬ್ರು ತೀರ್ಮಾನ ಮಾಡ್ತಿರಲ್ಲ ಅಭ್ಯರ್ಥಿ, ಅವಾಗ ತೋರ್ಸಪ್ಪ ಗಂಡಸ್ತನ. ಗೋವಾ ಶ್ರೀಲಂಕಾದ ಗಂಡಸ್ತನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠಯ್ಯನ ಮಗನೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಅವರೆಲ್ಲ ಕಾಸ್ಟ್ ಚೆಕ್ ಮಾಡ್ಬೇಕು. ಇನ್ನು ಶಿವಮೊಗ್ಗದಲ್ಲಿ ಮೋದಿ ಭಾವಚಿತ್ರಕ್ಕಾಗಿ ಫೈಟ್ ಜೋರಾಗಿಯೇ ನಡೀತಾ ಇದೆ. ಮೋದಿ ಭಾವಚಿತ್ರ ಬಳಕೆಗಾಗಿ ಈಶ್ವರಪ್ಪ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಶಿವಮೊಗ್ಗ ಕೋರ್ಟ್ನಲ್ಲಿ ಕೆವಿಯೇಟ್ ಅನ್ನು ಕೂಡ ಈಶ್ವರಪ್ಪ ಸಲ್ಲಿಸಿದ್ದಾರೆ. ಕೆಎಸ್ ಈಶ್ವರಪ್ಪ ಮೋದಿ ಭಾವಚಿತ್ರ ಬಳಕೆಗೆ ರಾಘವೇಂದ್ರ ಅವರು ವ್ಯಂಗ್ಯವಾಡಿದ್ರು. ಮೋದಿ ಏನು ಅವರಪ್ಪನ ಆಸ್ತಿನಾ ಅಂತ ಹೇಳಿ ಕೆಎಸ್ ಈಶ್ವರಪ್ಪ ಅದಕ್ಕೆ ತಿರುಗೇಟು ಕೂಡ ಕೊಟ್ಟಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಈಶ್ವರಪ್ಪ. ನಾವ್ಯಾರೇನು ಅವರು ಉಪಯೋಗಿಸ್ಕೊಳ್ಳೋ ಪ್ರಶ್ನೆ ಏನು ಮಾಡಿಲ್ಲ. ಆದರೆ ಹಿಂದುತ್ವವನ್ನು ವೈಯಕ್ತಿಕವಾಗಿ ಅನ್ಯಾಯ ಆಗಿದೆ ಅಂತೇಳಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಅದನ್ನು ಸಾರ್ವಜನಿಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ನಾವು, ನಮ್ಮ NDA ನಾಯಕ ಮೋದಿಜಿಯವರು. ಅದು ನಾವು ಉಪಯೋಗಿಸ್ಕೊಳ್ಬೇಕೇ ಹೊರತು ಇನ್ನೊಬ್ರು ಉಪಯೋಗಿಸ್ಕೊಳ್ಳೋಕ್ಕೆ ಅವಕಾಶಗಳಿಲ್ಲ. ಆದರೆ ಅವರಿಗೆ ಹೀಗೆ ಯಾಕೋ ಅಡ್ವಾನ್ಸ್ ಆಗಿ ನಾಳೆ ತೊಂದರೆ ಆಗ್ಬೋದು ಅಂತ ಅವರೇ ಮುಂದೆ ಹೋಗಿದ್ದಾರೆ. ದೇವರು ಒಳ್ಳೇದು ಮಾಡಲಿ ಸರ್.